ನಲ್ಲಿ ಮತ್ತೆ ಒಪ್ಪಂದದ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಕುರ್ಚಿ ವಿಚಾರದಲ್ಲಿ ಒಪ್ಪಂದ ಆಗಿದ್ಯಾ ಅಥವಾ ಆಗಿಲ್ವಾ ಗೊಂದಲ ಕ್ರಿಯೇಟ್ ಆಗ್ತಾ ಇದೆ. ಸಿದ್ದು ಇಲ್ಲ ಅನ್ನುವ ಮಾತು, ಡಿಕೆ ಹೌದು ಅನ್ನೋ ಮಾತು, ಯಾವುದು ನಿಜ ಹಾಗಾದ್ರೆ? ಸಿದ್ದು ಫುಲ್ ಟೈಮ್ ಸಿಎಂ ಹೇಳಿಕೆಯಿಂದ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಮತ್ತೆ ಹೆಚ್ಚಾಗುತ್ತಾ? ಇದೇ ತಿಂಗಳಲ್ಲಿ ರಾಜ್ಯದಲ್ಲಾಗುತ್ತಾ ರಾಜಕೀಯ ಸ್ಫೋಟ? ಕಾಂಗ್ರೆಸ್ನಲ್ಲಿ ಇದೇ ತಿಂಗಳಲ್ಲಿ ಏನಾದ್ರೂ ಕ್ರಾಂತಿ ಆಗತ್ತಾ? ರಾಜಕೀಯ ಸ್ಫೋಟ ಆಗತ್ತಾ? ಹೈಕಮಾಂಡ್ ಮಾತಾಡಬೇಡಿ ಅಂದ್ರೂ ಕೂಡ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪವರ್ ಟಾಕ್ ವಿರುದ್ಧವಾಗಿ ನಡೆಸ್ತಾ ಇದ್ದಾರೆ. ಸತೀಶ್ ಮನೆಯಲ್ಲಿ ಔತಣಕೂಟ ಇತ್ತು, ಸಿಎಂ ಜೋಶ್ ಈಗ ಡಬಲ್ ಆಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಒಪ್ಪಂದದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೋಡ್ತಾ ಹೋಗೋಣ. ಸಿದ್ದು ಫುಲ್ ಟೈಮ್ ಸಿಎಂ ಹೇಳಿಕೆಯಿಂದ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಆಗೋದು ಫಿಕ್ಸ್ ಅಂತ ಇದ್ದಾರೆ. ಹಾಗಾದ್ರೆ ಇದೇ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದಾ? ಹಾಗಾದ್ರೆ ಕಾಯ್ತಾ ಇದ್ದಿದ್ದು ಬಿಹಾರ್ ಎಲೆಕ್ಷನ್ ಮುಗಿಲಿ ಅಂತ. ಮುಗೀತು. ಅದಾದ್ಮೇಲೆ ಸೆಷನ್ ಇತ್ತು, ಸೆಷನ್ ಕೂಡ ಮುಗೀತು. ವಾಟ್ ನೆಕ್ಸ್ಟ್? ಈ ತಿಂಗಳ ಎಂಡ್ ನಲ್ಲಿ ಏನಾದ್ರೂ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತಾ ಅಥವಾ 2026ರ ಆರಂಭದಲ್ಲಿ ಓಕೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರ ಅನೌನ್ಸ್ ನಿಂದ ಕಾಂಗ್ರೆಸ್ ನಲ್ಲಿ ಕೋಲಾಹಲ ಜಾಸ್ತಿ ಆಗ್ತಾ ಇದೆ. ಸಿಎಂ ಸ್ಥಾನದ ಕನಸನ್ನ ಕಾಣ್ತಾ ಇದ್ದ ಕನಕಪುರದ ಬಂಡೆಗೆ ಟಗರು ಒಂದೇ ಸಲ ಡಿಚ್ಚಿ ಕೊಟ್ಟಿದೆ. ಆ ಡಿಚ್ಚಿಗೆ ಕನಕಪುರದ ಬಂಡೆ ಪುಡಿಯಾಗುತ್ತಾ ಅಥವಾ ವಾಪಸ್ ತನ್ನೆಷ್ಟು ಗಟ್ಟಿ ಅಂತ ತೋರ್ಸುತ್ತಾ? ಟಗರಿನ ತಲೆಗೆ ಪೆಟ್ಟು ಬೀಳುತ್ತಾ? ಇದು ಕುತೂಹಲ. ಕಾಂಗ್ರೆಸ್ ನಲ್ಲಿ ಕೋಲಾಹಲ ಜಾಸ್ತಿ ಆಗ್ತಾ ಇದೆ. ಸಿಎಂ ಸ್ಥಾನದ ಕನಸು ಕಾಣ್ತಾ ಇದ್ದ ಕನಕಪುರದ ಬಂಡೆಗೆ ಟಗರು ಏಕಾಏಕಿ ಡಿಚ್ಚಿ ಕೊಟ್ಟಿದೆ. ಒಪ್ಪಂದ ಆಗಿದೆ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೂಡ ದೇವಸ್ಥಾನದಲ್ಲಿ ತಿರುಗೇಟ್ ಕೊಡ್ತಾರೆ. ಹಾಗಾದ್ರೆ ಸಹಜವಾಗಿ ಕಾಡೋ ಪ್ರಶ್ನೆ, ತಾರಕಕ್ಕೇರ್ತಾ ಇದೆಯಾ ಈ ಪವರ್ ಫೈಟ್ ಅಂತ? ಸಿದ್ದರಾಮಯ್ಯ ಹೇಳಿಕೆಯಿಂದ ಡೆಲ್ಲಿಗೆ ಹೋಗೋಕೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಸಜ್ಜಾಗಿ ಡಿಕೆ ಶಿವಕುಮಾರ್ ನಿಂತಿದ್ದಾರೆ. ಇದೇ ವಾರವೇ ಡೆಲ್ಲಿಗೆ ಹೋಗೋಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದು ಖರ್ಗೆ ಮೂಲಕ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನ ಪಡ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿದೇಶದಿಂದ ರಾಹುಲ್ ವಾಪಸ್ ಆಗ್ತಾ ಇದ್ದಂತೆ ಭೇಟಿಗೆ ಡಿಕೆ ಪ್ರಯತ್ನ ಪಡ್ತಾರೆ ಅಂತ ಮಾಹಿತಿ ಇದ್ದು, ಕುರ್ಚಿಯ ಕ್ಲೈಮ್ಯಾಕ್ಸ್ ಬಗ್ಗೆ ಸ್ಪಷ್ಟನೆಗೆ ಕನಕಪುರದ ಬಂಡೆ ವೇಟ್ ಮಾಡ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿಬಹುದು. ಕೊಟ್ಟ ಮಾತನ್ನ ಮತ್ತೊಂದ್ಸಲ ನೆನಪು ಮಾಡ್ಕೊಳ್ಬಹುದು. ರಾಹುಲ್ ಸೋನಿಯಾ ಇಬ್ಬರನ್ನು ಭೇಟಿಯಾಗಿ ಮನವೊಲಿಸೋಕೆ ಡಿಕೆ ಶಿವಕುಮಾರ್ ಮೆಗಾ ಪ್ಲಾನ್ ಮಾಡಿದಂಗೆ ಕಾಣಿಸ್ತಾ ಇದೆ. ಡಿಸೆಂಬರ್ 27ರ CWC ಸಭೆಯ ವೇಳೆಯಲ್ಲೂ ಕೂಡ ಇದೇ ಸದ್ದಾಗೋ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ತನಕ ಇದ್ದಂತಹ ಪ್ರೆಷರ್ ಎಲ್ಲವೂ ಕೂಡ ಕಡಿಮೆ ಆಗಿದೆ. ಪ್ರೆಷರ್ ಅನ್ನೋದಕ್ಕಿಂತ ಸೆಷನ್, ಎಲೆಕ್ಷನ್ ಎಲ್ಲ ಮುಗಿತು. ಇನ್ನೇನಿದ್ರು ನನ್ನ ಬಗ್ಗೆ ಗಮನ ಕೊಡಿ ಅಂತ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಗಮನ ಸೆಳಿಬೇಕು. ಅದಕ್ಕೆ ಆಲ್ರೆಡಿ ಬೇಕಾಗಿರುವಂತಹ ವೇದಿಕೆ ಸಜ್ಜು ಮಾಡ್ಕೊಳ್ತಾ ಇದ್ದಾರೆ. ಎಕ್ಸಾಂಪಲ್, ಮೀಡಿಯಾಗಳು ಈಗ 24x7 ಮೀಡಿಯಾದಲ್ಲಿ ಪವರ್ ಫೈಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಸುಮ್ನೆ ಚರ್ಚೆ ಆಗ್ತಾ ಇಲ್ಲ, ಅವ್ರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಮುಖಾಂತರ ಚರ್ಚೆಗಳಾಗ್ತಾ ಇದೆ ಅಲ್ವಾ? ಸೊ ಇದು ಒಂದ್ ರೀತಿಯ ಪ್ರೆಷರ್ ಬಿಲ್ಡ್ ಮಾಡುವಂತಹ ತಂತ್ರಗಾರಿಕೆ. ಹಾಗಾದ್ರೆ ನಿನ್ನೆ ಏನೇನ್ ಮಾತಾಡಿದ್ರು ಇಬ್ರು ಕೂಡ, ಸಿದ್ದರಾಮಯ್ಯ ಅಂಡ್ ಡಿಕೆ ಶಿವಕುಮಾರ್? ಒಂದ್ಸಲ ಕೇಳ್ಕೊಂಡ್ ಬರೋಣ. ನಮಗೆ ವಿಶ್ವಾಸ ಇದೆ, ನಾವು ಹೈಕಮಾಂಡ್ ಪಾರ್ಟಿ. ನಾನು 5 ವರ್ಷ ತುಂಬಿಸಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ನಾವು 2.5 ವರ್ಷ ಅಂತ ಹೇಳೇ ಇಲ್ಲ. 2.5 ವರ್ಷ ಅಂತ ಇಲ್ಲ ತೀರ್ಮಾನ ಆಗಿಲ್ಲ. 2.5 ವರ್ಷ ಅಂತ ಇಲ್ಲ ತೀರ್ಮಾನ ಆಗಿಲ್ಲ. ನಮಗೆ ವಿಶ್ವಾಸ ಇದೆ, ನಾವು ಹೈಕಮಾಂಡ್ ಪಾರ್ಟಿ. ನಾನು 5 ವರ್ಷ ತುಂಬಿಸಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು.
ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. 2.5 ವರ್ಷ ಅಂತ ಹೇಳೇ ಇಲ್ಲ. 2.5 ವರ್ಷ ಅಂತ ಇಲ್ಲ ತೀರ್ಮಾನ ಆಗಿಲ್ಲ. 2.5 ವರ್ಷ ಅಂತ ಇಲ್ಲ ತೀರ್ಮಾನ ಆಗಿಲ್ಲ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರು ಇದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೀವಿ. ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ಹೋಗ್ತೇವೆ. ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು. ಓಕೆ, ಇದ್ರ ಬಗ್ಗೆ ಮೋರ್ ಡೀಟೇಲ್ಸ್ ಮತ್ತು ವಿಶ್ಲೇಷಣೆಯನ್ನು ನನ್ನ ಕಲಿಕ್ ಮಾರುತಿ ಪಾವ್ಗಡ ನೀಡ್ತಾರೆ. ವೆರಿ ಗುಡ್ ಮಾರ್ನಿಂಗ್ ಮಾರುತಿ. ಈಗ ನಿನ್ನೆಯ ಇವರಿಬ್ರು ಸ್ಟೇಟ್ಮೆಂಟ್ ಅನ್ನ ಕದನ ವಿರಾಮ ಅಂತ ಅಂದ್ಕೊಳ್ಳದ ಅಥವಾ ಕದನ ಇನ್ನು ಮುಂದಕ್ಕೆ ಆರಂಭ ಅಂತ ಅನ್ಕೊಳ್ಳದ ಮಾರುತಿ? ವಿದ್ಯಾ, ಖಂಡಿತವಾಗಿಯೂ ಕದನ ವಿರಾಮ ಅಂತೂ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ಕಸರತ್ತನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. 2023 ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಸಿದ್ದರಾಮಯ್ಯ ಶಕ್ತಿ ಅಷ್ಟೇ ಅಲ್ಲ, ನನ್ನ ಶಕ್ತಿ ಕೂಡ ಇದ್ದಿದ್ರಿಂದಲೇ, ಸಂಘಟನಾ ಶಕ್ತಿಯಿಂದಲೇ ಪಕ್ಷ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ವಿ. ಅದರಲ್ಲಿ 136 ಶಾಸಕರು ಗೆದ್ಕೊಂಡು ಬಂದ್ರು. ಹೀಗಾಗಿ ನಮ್ಗೆ ಅವಕಾಶ ಸಿಗ್ಲೇಬೇಕು ಅನ್ನೋದು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಂಪ್ರದಾಯ ಇಷ್ಟು ದಿನಗಳ ಕಾಲ ಯಾವ ರೀತಿಯಾಗಿತ್ತು ಅಂದ್ರೆ 2013ವರೆಗೂ ಯಾರ ಅಧ್ಯಕ್ಷತೆಯಲ್ಲಿ ಚುನಾವಣೆಯನ್ನು ಎದುರಿಸ್ತಾರೋ ಸಹಜವಾಗಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತಹ ಒಂದು ಕೆಲಸ ಆಗ್ತಿತ್ತು. 1999ರಲ್ಲಿ ಎಸ್.ಎಂ. ಕೃಷ್ಣ ಅವರಾಗಿದ್ದು ಅದೇ ರೀತಿ ಆ ಹಿಂದೆ ಆದಂತಹ ಮುಖ್ಯಮಂತ್ರಿಗಳ ಇಷ್ಟನ್ನು ಕೂಡ ಅದೇ ರೀತಿಯಾಗಿತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ನನ್ನ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿದ್ವಿ, ನನ್ನ ಅಧ್ಯಕ್ಷತೆಯಲ್ಲಿ ಹೋಗಿದ್ವಿ, ಹೀಗಾಗಿ ನನಗೆ ಅವಕಾಶವನ್ನ ಮಾಡ್ಕೊಡ್ಲೇಬೇಕು ಅನ್ನುವಂತಹ ಒಂದು ಪಟ್ಟನ್ನ ಆಗ್ಲೂ ಕೂಡ ಹಿಡಿದಿದ್ರು. ಆದ್ರೆ ಶಾಸಕರ ಸಂಖ್ಯಾಬಲವನ್ನ ಆಧರಿಸಿ ಸಿದ್ದರಾಮಯ್ಯ ಅವರು ಮೊದಲು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅನ್ನುವಂತಹ ಒಂದು ಮಾತುಕತೆಗೆ ಅವತ್ತು ಉಭಯ ನಾಯಕರು ಬಂದ್ರು ಅನ್ನುವಂಥದ್ದು. ಇದು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇವತ್ತಿಗೂ ಕೂಡ 2.5 ವರ್ಷ ಏನು ಒಪ್ಪಂದ ಆಗಿದೆ ಅಂತ ಹೇಳ್ತಿದ್ದಾರೆ, ಅದು ನಿಜ ಅಂತ ಹೇಳ್ತಾರೆ. ಆದ್ರೆ ನಿನ್ನೆ ಅಧಿಕೃತವಾಗಿ ವಿಧಾನಸಭೆಯ ಒಳಗಡೆ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾವುದೇ ಮಾತುಕತೆಯೂ ಆಗಿಲ್ಲ, ಯಾವುದೇ ಒಪ್ಪಂದವು 2.5 ವರ್ಷ ಅನ್ನುವಂತಹ ಒಪ್ಪಂದವು ಕೂಡ ಆಗಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನುವಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಅಲ್ಲೂ ಕೂಡ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅಂದ್ರೆ ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ. ಹೈಕಮಾಂಡ್ ಪ್ರಕಾರ ಯಾರ ಪರವಾಗಿದ್ದಾರೆ ಅಂತ ಗೊತ್ತಿಲ್ಲ. ಹೀಗಾಗಿ ಈಗ ಅದೇ ಬೆಳಗ್ಗೆ ಚಳಿಗಾಲದ ಅಧಿವೇಶನ ಕಂಪ್ಲೀಟ್ ಆಗಿರೋದ್ರಿಂದ ಬಹುತೇಕ ಇದೇ ವಾರ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ನಾಯಕತ್ವದ ಸದ್ದು ಇನ್ನೂ ಕೂಡ ಜಾಸ್ತಿ ಆಗೇ ಆಗುತ್ತೆ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಇಬ್ರು ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಬೇಕು, ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ಅನ್ನುವಂತ ಒಂದು ಒತ್ತಾಯವನ್ನ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. 27-28ನೇ ತಾರೀಕು ನಡೀತಾ ಇರುವಂತಹ CWC ಮೀಟಿಂಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ. ಹಲವು ನಾಯಕರುಗಳು ಅಲ್ಲಿ ಬಂದಿರ್ತಾರೆ. ಬಹುತೇಕ ಒಂದು ದಿನಾಂಕ ಹೇಳಿ ಅನ್ನುವಂತ ಒಂದು ಪಟ್ಟನ್ನ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಟೀಮ್ ಮಾಡುತ್ತೆ. ಡಿ ಕೆ ಶಿವಕುಮಾರ್ ಸುಮ್ಮನಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಸುತ್ತಲೂ ಇರುವಂತಹ ಸುಮಾರು 20-25 ಶಾಸಕರು ಬೆಳಗಾವಿ ಅಧಿವೇಶನ ಸಮೇತಲೂ ಕೂಡ ಇದನ್ನೇ ಒತ್ತಡವನ್ನು ಹಾಕ್ತಿದ್ರು. ಹಾಗಾಗಿ ಅವರು ಮತ್ತೆ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಶಕ್ತಿ ಪ್ರದರ್ಶನ ಮಾಡುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಏನೇ ವಿಪಕ್ಷಗಳ ಒತ್ತಡಕ್ಕೆ ಮಣಿದು ವಿಧಾನಸಭೆಯ ಒಳಗಡೆ ಆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಕೂಡ ಸದ್ಯಕ್ಕೆ ಇದು ನಿಲ್ಲುವಂತಹ ಲಕ್ಷಣಗಳಂತೂ ಕಾಣ್ತಾ ಇಲ್ಲ ವಿದ್ಯೆ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ. ಸೊ ಡಿಸೆಂಬರ್ ಕೊನೆಯಲ್ಲಿ ಅಥವಾ ಸಂಕ್ರಾಂತಿ ಸಮಯ, ಎಳ್ಳು ಬೆಲ್ಲ ತಿನ್ನುವಂತಹ ಸಮಯದಲ್ಲಿ ಏನಾದ್ರೂ ಬದಲಾವಣೆಗಳಾಗುತ್ತಾ? ಆ ದಿನಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರಾ? ಇಲ್ಲಿ ತನಕ ಇದ್ದಂತಹ ವಿಘ್ನಗಳೆಲ್ಲವೂ ಕೂಡ ದೂರ ಆಗಿದೆ. ಏನ್ ಹೇಳಿ, ಸೆಷನ್ ಮುಗಿತು, ಎಲೆಕ್ಷನ್ ಮುಗಿತು, ಇನ್ನೇನಿದ್ರು ಕೂಡ ಡೈರೆಕ್ಟ್ ಅಟ್ಯಾಕ್, ಹೈಕಮಾಂಡ್ನ ಭೇಟಿ ಮಾಡಬೇಕು, ಮಾತುಕತೆ ಆಗ್ಬೇಕು. ಅದಕ್ಕೆ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ. ಅದನ್ನ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಹೆಂಗಾಗುತ್ತೆ ಕಾದ್ ನೋಡೋಣ.